ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳು, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ, ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ. ಹೌದು ಪ್ರಿಯ ತಂದೆಯ ದೇವರು ಯೆಶಾಯ ಪ್ರವಾದಿ ಗ್ರಂಥದ ಮೂಲಕ 55ನೇ ಅಧ್ಯಾಯ 1ನೇ ವಾಕ್ಯ, ಪ್ರೊಫೆಟ್ ಐಸಾಯ ಚಾಪ್ಟರ್ 55 ವರ್ಸ್ ಫಸ್ಟ್ ವರ್ಡ್ ಕರೆಯುತ್ತಿದ್ದಾನೆ. ಪ್ರೇರೆ, ಸಕಲ ಜನರನ್ನು ಬಾಯಾರಿದವರೇ ನೀರಿನ ಬಳಿಗೆ ಬನ್ನಿರಿ. ಹೌದು ಪ್ರಿಯ, ಆ ನೀರು ದೇವರ ವಾಕ್ಯವಾಗಿದೆ, ದೇವರ ಆತ್ಮನಾಗಿದ್ದಾನೆ. ಹೌದು ಪ್ರಿಯ, ಆ ನಿತ್ಯ ಜೀವವಾಗಿದೆ ಅಂತ ಶುದ್ಧೀಕರಿಸುವ, ನೂತನ ಜನ್ಮ ನೀಡುವ, ದೇವರ ಮಕ್ಕಳಾಗಿಸುವ ದೇವರ ಆತ್ಮನ ಬಳಿಗೆ, ಆತನು ಕೊಡುವ ವರಗಳ ಬಳಿಗೆ, ನಿತ್ಯ ಜೀವದ ಬಳಿಗೆ ಕರೀತಿದ್ದಾನೆ. ಪ್ರೇರೆ, ನಮ್ಮೆಲ್ಲರನ್ನು ನಾವು ಈ ವಾಕ್ಯದೊಳಗೆ ಪ್ರವೇಶವಾಗುವ ಮೊದಲು ಪ್ರಾರ್ಥಿಸುವ. ಪ್ರೇರೆ, ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಒಳ್ಳೆಯ ನೆಲವಾಗುವಂತೆ, 100ಕ್ಕೆ 100 ಫಲ ಕೊಡುವಂತೆ ಕೇಳುವ ದೇವರ ಮಾತುಗಳು, ದೇವರ ಪ್ರೀತಿ ಜಲ ನಮ್ಮಲ್ಲಿ ಉಕ್ಕಿ ಹರಿಯುವಂತೆ, ದೇವರ ಆಲಯವಾಗುವಂತೆ ನಾವು ತಂದೆ ಅನುಗ್ರಹಿಸಲಿ. ನನಗೆ ಏಕೆ ಬೇಸ್ ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ರಾಜಾದಿರಾಜನೇ, ಪ್ರಭುಗಳ ಪ್ರಭುವೇ, ಸರ್ವಶಕ್ತನೇ, ನಿತ್ಯ ಜೀವದ ಒಡೆಯನೇ, ಪ್ರಭುವೇ, ಎಲ್ಲ ಈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎನ್ನುವ ನಿಮ್ಮ ಜೀವಂತ ರಕ್ಷಣೆ ನೀಡುವ, ನಿತ್ಯ ಜೀವದ ದಾಹ ತೀರಿಸುವ ಮಾತನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪ್ರಿಯ ಮಕ್ಕಳಾದ, ಸೃಷ್ಟಿಗಳಾದ, ನೀವು ರಕ್ಷಿಸಿದ ಜನರಾದ, ನೀವು ಪಾಲಿಸಿ ಪೋಷಿಸುವ ಕುರಿ ಹಿಂಡಾದ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡಿ ನಮ್ಮ ಹೃದಯವನ್ನು ಶುದ್ಧೀಕರಿಸಬೇಕೆಂದು, ನಮ್ಮ ಮನಸ್ಸನ್ನು ಶುದ್ಧೀಕರಿಸಬೇಕೆಂದು, ನಮ್ಮ ಆಲೋಚನೆಯನ್ನು ಶುದ್ಧೀಕರಿಸಬೇಕೆಂದು, ನಿಮ್ಮ ಪರಿಶುದ್ಧ ಮಾರ್ಗ ಸತ್ಯ ಜೀವದಲ್ಲಿ ಸ್ಥಿರವಾಗಿ ನಡೆಯುವಂತೆ, ದುಷ್ಟನ ಹಾಕುವ ಎಲ್ಲ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ, ಪರಿಶುದ್ಧತೆಗೆ, ನೀತಿಯಿಂದ ನೀತಿಗೆ, ಕೃಪೆಯಿಂದ ಕೃಪೆಗೆ, ಮಹಿಮೆಯಿಂದ ಮಹಿಮೆಗೆ ಮುಂದುವರಿಯುವಂತೆ, ಪರಲೋಕದ ನಿಮ್ಮ ಪರಿಶುದ್ಧ ಆತ್ಮನ ಬಲದಿಂದ ತುಂಬಬೇಕೆಂದು, ಮಾರ್ಗದರ್ಶನ ಮಾಡಬೇಕೆಂದು, ಕಟಾಕ್ಷಿಸಬೇಕೆಂದು, ಬೋಧಿಸಬೇಕೆಂದು, ಹೋಗಬೇಕಾದ ಮಾರ್ಗವನ್ನು ಹೀಗೆ ಮಾಡಿ ಸೈತಾನನಾದ ದುಷ್ಟನು ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲ ಕೆಳಗಾಗಿ ನಾಶ ಮಾಡುತ್ತಾ ನೂತನ ಜೀವಿತವನ್ನು ಅನುಭವಿಸುವಂತೆ ಅನುಗ್ರಹಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ನಿತ್ಯ ಜೀವ ನೀಡುವ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶಿಸೋಣ. ನಾವು ಪ್ರವಾದಿ ಯೆಶಾಯ ಗ್ರಂಥ 55ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುತ್ತೇವೆ. ಪ್ರೊಫೆಟ್ ಐಸಾಯ ಚಾಪ್ಟರ್ 55 ವರ್ಸ್ ಫಸ್ಟ್ ವರ್ಡ್. ಇಲ್ಲಿ ಓದುವುದಾದರೆ, ಎಲ್ಲ ಈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಹಣ ಕೊಡದೆ ಅಂದರೆ ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ, ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಇಲ್ಲಿ ಪ್ರವಾದಿ ಯೆಶಾಯನು 55ನೇ ಅಧ್ಯಾಯ ಬರೆಯುತ್ತಿರುವಾಗ ಆ ಪೀಠಿಕೆ ಬರೆಯುತ್ತಿದ್ದಂತೆ ಆ ಅಧ್ಯಾಯದ ಮುಖ್ಯಾಂಶ ಏನೆಂದರೆ, ಯೆಹೋವನು ತನ್ನ ವರಗಳನ್ನು ಪಡೆಯಲು ಕರೆಯುವುದು. ಹೌದು, ದೇವರು ಸಕಲ ಜನರೇ ಬಾಯಾರಿದವರೇ ನೀರಿನ ಬಳಿಗೆ ಬನ್ನಿರಿ ಅಂದರೆ, ನೀರು ಅಂದರೆ ದೇವರ ವರಕ್ಕೆ ಸೂಚನೆ ಆಗಿದೆ ಪ್ರೇರೆ. ದೇವರ ವರ ಕೊಡುವ ಆತನು ಪರಿಶುದ್ಧಾತ್ಮನಾಗಿದ್ದಾನೆ. ಹೌದು, ಶಕ್ತಿಯಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಈ ಕಾರ್ಯ ನೆರವೇರುವುದು. ಯಾವ ಕಾರ್ಯ ಪ್ರೇರೆ? ದೇವರ ಮಕ್ಕಳ ಹೋಲಿಕೆಗೆ ರೂಪಾಂತರವಾಗುವ ಕಾರ್ಯ, ಯೇಸುವಿನ ಪರಿಶುದ್ಧ ಪರಲೋಕ ಮಾರ್ಗದಲ್ಲಿ ನಡೆಯುವ ಕಾರ್ಯ, ಯೇಸುವಿನ ಸತ್ಯವನ್ನು ಅರಿತುಕೊಂಡು ನಿಜವಾದ ಶಿಷ್ಯರಾಗಿ ಸ್ವತಂತ್ರ ಆಗುವ ಕಾರ್ಯ, ಯೇಸುವಿನ ಸಮೃದ್ಧಿ ಜೀವದಲ್ಲಿ ತುಂಬಿಕೊಳ್ಳಲು ಆ ಕಳ್ಳನು, ಕೊಲೆಗಾರನು, ಆ ನಾಶನ ಪಾತ್ರನಾದ ಸೈತಾನನ್ನು ಎದುರಿಸಿ ಓಡಿಸುವ ಕಾರ್ಯ, ದೇವರು ಕೊಡುವ ವರ ನೀರನ್ನು ಕುಡಿಯಬೇಕಾಗಿದೆ ಆತನ ಬಳಿಗೆ ಬಂದು, ಆಗ ಸಾಧ್ಯವಾಗುತ್ತದೆ ಪ್ರೇರೆ. ಅದಕ್ಕೆ ಪ್ರಭು ಹೇಳ್ತಿದ್ದಾನೆ, ಎಲೆ ಬಾಯಾರಿದ ಸಕಲ ಜನರೇ. ಹೌದು ಪ್ರೇರೆ, ಎಲ್ಲ ಕುಲ, ಭಾಷೆ, ವರ್ಣ, ದೇಶಗಳವರು, ಸಕಲ ಜನರೇ ಬಾಯಾರಿದವರೇ, ದೇವರನ್ನು ಹುಡುಕುವವರೇ, ದೇವರನ್ನು ಪ್ರೀತಿಸುವವರೇ, ದೇವರ ರಾಜ್ಯದಲ್ಲಿ ಸೇರಬೇಕೆಂದು, ಮೋಕ್ಷದಲ್ಲಿ
ಶಾಂತಿಯನ್ನು ಹುಡುಕುವರೆ ಬನ್ನಿರಿ. ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಬರಲಿ. ಹೌದು ಪ್ರಿಯರೇ, ನೀರಿನ ಬಳಿಗೆ ಬರಬೇಕಂತ ಯೇಸು ಕ್ರಿಸ್ತನು ಹೇಳ್ತಿದ್ದಾನಲ್ಲ ಪ್ರಿಯರೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹೌದು, ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ನೀರಡಿಕೆ ಆಗುವುದಿಲ್ಲ. ಆ ನೀರು ಅವರಲ್ಲಿ ಉಕ್ಕಿ ಹರಿದು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುತ್ತದೆ. ನೀರಿನ ಬಳಿಗೆ ಬರಲಿ, ಹಣವಿಲ್ಲದವನು ಸಹ ಬರಲ್ಲ ಅಂತ ಪ್ರಿಯರೇ. ಅಂದರೆ ಹಣವಿದ್ದವರು ಮೊದಲು ಬರಲಿ, ಹಣವಿಲ್ಲದವರು ಕೂಡ ಬರಲಿ. ಹಣವಿದ್ದವರು ಬೇರೆ ನೀರು ಕುಡಿಯೋಕೆ ಹೋಗ್ತಾರೆ ಪ್ರಿಯರೇ, ಲೋಕದ ನೀರು, ಸೈತಾನನ ನೀರು, ಸೈತಾನನಂತಿರುವ ಆ ಮೂತ್ರದಂತಿರುವ ನೀರು, ನಾವು ವಿಸ್ಕಿ, ರಮ್ ಅವೆಲ್ಲ ಲೌಕಿಕವಾಗಿ ಆಲ್ಕೋಹಾಲ್, ಆರೋಗ್ಯ ಕೆಡಿಸುವಂಥ ಸೈತಾನ ಸಾಮ್ರಾಜ್ಯದ ಒಂದು ಪದಾರ್ಥಗಳು ಪ್ರಿಯರೇ, ಪಾನ, ಅವುಗಳನ್ನು ಮಾಡಿಸಿ ಸೈತಾನನು ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುತ್ತಾನೆ. ಹಿಡಿತದಲ್ಲಿ, ನಾಶ ಮಾರ್ಗದಲ್ಲಿ, ಅನಾರೋಗ್ಯದಲ್ಲಿ ಇಡುತ್ತಾನೆ ಅವರನ್ನು. ಅವರ ಮೈಂಡನ್ನು ಕಂಟ್ರೋಲ್ ಮಾಡುತ್ತಾನೆ, ನಿರಾಶೆ ಜೀವಿತಕ್ಕೆ ತಳ್ಳುತ್ತಾನೆ, ದುರಾಭ್ಯಾಸಕ್ಕೆ ಒಳ ಮಾಡುತ್ತಾನೆ. ಹೀಗೆ ಮತ್ತು ಬರುವ ನೀರಿನ ಬಳಿಗೆ ಹೋಗಬೇಡ್ರಿ ಸಕಲ ಬಾಯಾರಿದ ಜನರೇ, ನನ್ನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಕೂಡ ಬರಲಿ. ಹೌದು, ಇಲ್ಲಿ ಹಣ ಮುಖ್ಯ ಅಲ್ಲ, ಹಣ ಇರುವುದು ಮುಖ್ಯ ಅಲ್ಲ, ಇಬ್ಬರು ಬರಬೇಕು. ಬಾಯಾರಿದೆ ಎಲ್ಲರಿಗೂ, ಅದು ದೇವರ ಜಲವೆಂಬ ಬಾಯಾರಿಕೆ ಪ್ರಿಯರೇ, ದೇವರ ಬೆಳಕಿನ ಬಾಯಾರಿಕೆ, ದೇವರ ಜ್ಞಾನದ ಬಾಯಾರಿಕೆ, ಸಮಾಧಾನ ಜೀವಿತದ ಬಾಯಾರಿಕೆ, ನಿತ್ಯ ಜೀವದ ಬಾಯಾರಿಕೆ, ಶಾಂತಿಯ ನೆಮ್ಮದಿಯ ಬಾಯಾರಿಕೆ ಇದೆ ಎಲ್ಲರಿಗೆ. ಆದ್ದರಿಂದ ದೇವರು ಕರೆಯುತ್ತಿದ್ದಾನೆ, ಎಲ್ಲ ಬಾಯಾರಿದ ಜನರೇ, ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ. ದ್ರಾಕ್ಷಾರಸವನ್ನು ಬಂದು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳ್ರಿ ಅಂತ ಹೇಳ್ತಿದ್ದಾನೆ. ದ್ರಾಕ್ಷಾರಸ ಅಂದರೆ ನಾವು ಯೇಸು ರಕ್ತಕ್ಕೆ ಸೂಚನೆ ಇದೆ ಪ್ರಿಯರೇ. ಯೇಸು ಕಡೆಯ ಭೋಜನದಲ್ಲಿ ನಾಳೆ ಪ್ರಾಣ ಕೊಡುತ್ತೇನೆ ಎನ್ನುವಾಗ ತನ್ನ ದೇಹದ ರೂಪವಾಗಿ ರೊಟ್ಟಿಯನ್ನು ಮುರಿದು ಎರಡು ಕಡೆ ಇರುವ ಶಿಷ್ಯರಿಗೆ ಕೊಡುತ್ತಾನೆ. ರೊಟ್ಟಿ ಮುರಿದು, ಇದನ್ನು ತೆಗೆದುಕೊಳ್ಳಿರಿ, ಇದು ನಿಮಗಾಗಿ ಬಲಿಯಾಗಿ ಒಪ್ಪಿಸಲಾಗುವ ನನ್ನ ಶರೀರ, ಇದನ್ನು ನನ್ನ ನೆನಪಿಗಾಗಿ ಮಾಡಿರಿ. ಹೌದು ಪ್ರಿಯರೇ. ಮತ್ತು ನೆಕ್ಸ್ಟ್ ತೆಗೆದುಕೊಂಡು ದ್ರಾಕ್ಷಾರಸ ತೆಗೆದುಕೊಂಡು, ಇದು ನನ್ನ ರಕ್ತ, ಸಕಲ ಲೋಕದ ಸಕಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವ ಹೊಸ ಒಡಂಬಡಿಕೆಯ ರಕ್ತ. ಇದು ಬಹು ಜನರಿಗೋಸ್ಕರ ಸುರಿಸಲಾಗುವ, ಪಾಪ ಕ್ಷಮಾಪಣೆಗಾಗಿ ಸುರಿಸಲಾಗುವ ನನ್ನ ರಕ್ತ. ಹೌದು ಪ್ರಿಯರೇ, ದ್ರಾಕ್ಷಾರಸ. ಹೀಗೆ ದ್ರಾಕ್ಷಾರಸ ಬಂದು ದ್ರಾಕ್ಷಾರಸವನ್ನು ಕುಡಿಯಿರಿ ಎಂದು ಹೇಳ್ತಿದ್ದಾನೆ, ಯೇಸು ರಕ್ತವನ್ನು. ಹೌದು ಪ್ರಿಯರೇ, ನಿತ್ಯ ಜೀವದ ಪಾನವಾಗಿ ದೇವರ ಬಳಿಗೆ ಬಂದು, ಯೇಸುವಿನ ಬಳಿಗೆ ಬಂದು, ಮತ್ತು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಹಾಲು ಅಂದರೆ ಶುದ್ಧವಾದ ಹಾಲು, ದೇವರ ವಾಕ್ಯಕ್ಕೆ ಸೂಚನೆ ಆಗಿದೆ ಪ್ರಿಯರೇ. ಕಲುಷಿತ ಹಾಲು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವುದಕ್ಕೆ ಸೂಚನೆ ಆಗಿದೆ. ಸಕಲ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿರಿ, ಅಂದರೆ ಪರಿಶುದ್ಧ ಆತ್ಮಸ್ವರೂಪನಾದ ದೇವರ ಬಳಿಗೆ ಬನ್ನಿರಿ, ಆತ್ಮಗಳ ತಂದೆಯ ಬಳಿಗೆ ಬನ್ನಿರಿ, ತನ್ನ ಪರಿಶುದ್ಧತೆಯಲ್ಲಿ ಭಾಗಿಯಾಗಬೇಕೆಂದು ಕರೆದಾತನ ಬಳಿಗೆ ಬನ್ನಿರಿ, ಆದಿಯಿಂದಲೂ ಇರುವಾತನ ಬಳಿಗೆ ಬನ್ನಿರಿ, ಅಂತ್ಯದವರೆಗೂ ನಿಮ್ಮನ್ನು ಕಾಪಾಡುವಾತನ ಬಳಿಗೆ ಬನ್ನಿರಿ. ಮೊದಲು ಕಡೆಯಾತನು, ಆದಿ ಅಂತ್ಯವಾದಾತನ, ಆಲ್ಫಾ ಒಮೆಗಾವಾದಾತನ ಬಳಿಗೆ ಬನ್ನಿರಿ. ಹಣ ಇಲ್ಲದಿದ್ದರೂ ಕೂಡ ಬರ್ರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಹೌದು, ದುಡ್ಡಿಗೆ ದೇವರಿಗೆ ಸಂಬಂಧ ಇಲ್ಲ, ಉಚಿತವಾಗಿ ಪಡೆದುಕೊಳ್ಳಿರಿ ಎಂದು ಹೇಳ್ತಿದ್ದಾನೆ. ಹೌದು, ಹೀಗೆ ದೇವರು ತನ್ನ ವರಗಳನ್ನು ಪಡೆಯಲು ಕರೆಯುತ್ತಿದ್ದಾನೆ ಪ್ರಿಯರೇ. ಹೌದು, ಇಲ್ಲಿ ನೀರು ಅಂದರೆ ದೇವರ ವಾಕ್ಯಕ್ಕೆ ಸೂಚನೆಯಾಗಿದೆ, ಯೇಸು ಕ್ರಿಸ್ತನಿಗೆ. ಮತ್ತು ಬನ್ನಿರಿ, ಹಣವಿಲ್ಲದ ಸಹ ಅವರು ಕೂಡ ಬರ್ಬೋದು ಅಂತ, ಕೊಂಡುಕೊಳ್ಬೋದು ಅಂತ. ಏನು? ನೀರನ್ನು, ದೇವರ ವಾಕ್ಯವನ್ನು. ನಾವು ಬೈಬಲ್ ಕೊಂಡುಕೊಳ್ತೇವಲ್ಲ ಪ್ರೇಯರ್ ಓದೋಕ್ಕೆ. ಹೌದು, ಮತ್ತು ದ್ರಾಕ್ಷಾರಸವನ್ನು ಹಣ ಕೊಡದೆ, ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ಎರಡನೇ ವಾಕ್ಯ, ಆಹಾರವಲ್ಲದ್ದು ಅಂತ ಪ್ರೇರೆ. ದೇವರ ವಾಕ್ಯ ಆಹಾರ ಅಲ್ಲ. ಅಂದರೆ ದೇವರ ವಾಕ್ಯ ಬಿಟ್ಟು ಬೇರೆ ಆಹಾರ ಅಂದರೆ ಅವು ನಿಜವಾದ ಆಹಾರ ಅಲ್ಲ. ಆತ್ಮಕ್ಕೆ, ನಿತ್ಯ ಜೀವಕ್ಕೆ ನಿಜವಾದ ಆಹಾರ ನೀರು, ಅಂದರೆ ದೇವರ ವಾಕ್ಯ, ಪುನರ್ಜನ್ಮಕ್ಕೆ ಸೂಚನೆ. ಯೇಸು
ಆತನ ವಿಶ್ವಾಸಿಡುವವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆ ಪ್ರೇರೆ, ಹೊಸ ಜೀವಿತ. ಹೌದು, ಆತನಲ್ಲಿ ವಿಶ್ವಾಸಿಡುವವರಿಗೆ ನೀರಿನಿಂದಲೂ ಪರಿಶುದ್ಧಾತ್ಮನಿಂದಲೂ ಹೊಸದಾಗಿ ಹುಟ್ಟಿಸುತ್ತಾನೆ. ಆತನಲ್ಲಿ ವಿಶ್ವಾಸಿಡುವವರಿಗೆ ತಂದೆ ವಾಗ್ದಾನ ಮಾಡಿದ್ದಾನೆ, ತನ್ನ ಪರಿಶುದ್ಧ ಆತ್ಮನಲ್ಲಿ ದೇವರ ಸ್ವರ್ಗದ ಶಕ್ತಿಯಲ್ಲಿ ಪಾಲು ಕೊಡುತ್ತಾನೆ. ಹೌದು, ಆ ಶಕ್ತಿಯೇ ದೇವಕುಮಾರನನ್ನು ದೇವರ ಹೋಲಿಕೆಯಲ್ಲಿ ಬಂದಾತನನ್ನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಸಮಾಧಿಗೆ ಹೋದಾತನನ್ನು 3ನೇ ದಿನ ತಿರುಗಿ ಎಬ್ಬಿಸಿದ್ದು ಪ್ರೇರೆ. ಪರಿಶುದ್ಧ ಆತ್ಮನ ಶಕ್ತಿ, ದೇವರ ಆತ್ಮನು. ಹೌದು ಪ್ರೇರೆ, ಭೂಮಿಯ ಮೇಲೆ ಸರ್ವಶಕ್ತಿಯಾದಾತನು, ಜೀವ ಮರಣಗಳ ಅಧಿಪತಿ, ಒಡೆಯ. ಹೀಗೆ ದೇವರ ವಾಕ್ಯ ನೀರಿಗೆ ಸೂಚನೆಯಾಗಿದೆ ಪ್ರೇರೆ, ದ್ರಾಕ್ಷಾರಸ ಯೇಸು ರಕ್ತಕ್ಕೆ ಸೂಚನೆಯಾಗಿದೆ, ಮತ್ತು ದೇವರ ವಾಕ್ಯ ರೊಟ್ಟಿಗೆ ಆಹಾರಕ್ಕೆ ಸೂಚನೆಯಾಗಿದೆ, ದೇವರ ವಾಕ್ಯ ಹಾಲಿಗೆ ಸೂಚನೆಯಾಗಿದೆ. ಇದು ಬಹುಪಾತ್ರ ವಹಿಸುತ್ತದೆ ಪ್ರೇರೆ ದೇವರ ವಾಕ್ಯ. ಯೇಸು ಕ್ರಿಸ್ತನು ಸಮಸ್ತದಲ್ಲಿಯೂ ಸಮಸ್ತವಾಗಿದ್ದಾನೆ, ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ, ಮುಂದುವರಿಯುವುದು ಆತನಿಗೋಸ್ಕರ. ಹೀಗೆ ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ ಮುಂದೆ ಯೋಹಾನ್ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 7 ವರ್ಸ್ 37th ವರ್ಡ್. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯ 38ನೇ ವಾಕ್ಯದಲ್ಲಿ ನೋಡ್ತೇವೆ. 37 ವರ್ಡ್ 37 37ನೇ ವಾಕ್ಯ. ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. 39ನೇ ವಾಕ್ಯ. ಇದನ್ನು 39th ವರ್ಡ್. ಇದನ್ನು ಯೇಸು ತನ್ನನ್ನು ನಂಬಲಿರುವವರು ಹೊಂದಲಿರುವ ಪರಿಶುದ್ಧಾತ್ಮನ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಅದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ತಂದೆಯಾದ ದೇವರು ಯೆಶಾಯ ಪ್ರವಾದಿ ಗ್ರಂಥ 55ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದ ನುಡಿದಂತೆ ಯೇಸು ಕ್ರಿಸ್ತನು ಕೂಡ ಕರೆಯುತ್ತಿದ್ದಾನೆ ಪ್ರೇರೆ. ಎಲ್ಲ ಈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ. ಹೌದು ಪ್ರೇರೆ, ಇಲ್ಲಿ ಕೂಡ ಯೇಸು ಕ್ರಿಸ್ತನು ಆ ವರ್ಷಕ್ಕೊಮ್ಮೆ ಸಾರಿ ಜೆರುಸಲೇಮಿನ ಪಟ್ಟಣದಲ್ಲಿ ಮಹಾದೇವಾಲಯದ ಜಾತ್ರೆ ನಡೆಯುತ್ತಿರ್ತದೆ ಪ್ರೇರೆ. ಕಡೇ ದಿವಸವಾದ ಆ ಜಾತ್ರೆಯಲ್ಲಿ ನಿಂತುಕೊಂಡು ಯೇಸು ಹೇಳ್ತಾನೆ ಏನೆಂದು. ಜಾತ್ರೆಗೆ ಬಂದ ಜನರ ಮಧ್ಯದಲ್ಲಿ ಜನಸಂಖ್ಯೆ ಹೆಚ್ಚಿದಾಗ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅಂತಾಕೆ ನನ್ನ ಬಳಿಗೆ ಬಂದು ಕುಡಿಯಲಿ. ಆತನ ಬಳಿಯಲ್ಲಿ ಏನಿದೆ ಪ್ರೇರೆ? ನೀರು ಇದೆ. ಯಾವ ನೀರು? ಬಾಯಾರಿದವರು ಕುಡಿಯಬೇಕಾದ ನಿಜವಾದ ನೀರು, ದೇವರ ವಾಕ್ಯ ಎಂಬ ನೀರು, ದ್ರಾಕ್ಷಾರಸವೆಂಬ ನೀರು, ಹಾಲು, ಪರಿಶುದ್ಧವಾದ ಹಾಲು ಎಂಬ ನೀರು. ಹಣವಿಲ್ಲದವನು ಕೂಡ ಬರಲಿ, ಆಹಾರವಲ್ಲದಕ್ಕೆ ನಿಮ್ಮ ದುಡಿತದ ವೆಚ್ಚಬೇಕೆ ಎಂದು ಹೇಳಿ ಜಾತ್ರೆಯಲ್ಲಿ ಏನೇನು ತೆಗೆದುಕೊಂಡು ತಿಂದು ಕುಡಿಯುತ್ತೀರಿ ನೀವು? ಅಲ್ಲ, ನನ್ನ ಬಳಿಗೆ ಬನ್ನಿರಿ. ಬಾಯಾರಿದ್ದರೆ ನಿಜವಾದ ಬಾಯಾರಿಕೆ ದೇವರ ಕೊಡುವ ಪರಿಶುದ್ಧಾತ್ಮನ ನೀರು ಪ್ರೇರೆ. ಆ ನೀರು ಕುಡಿದ್ರೆ ಮತ್ತೆಂದಿಗೂ ದಾಹ ಆಗುವುದಿಲ್ಲ. ನನ್ನ ಬಳಿಗೆ ಬನ್ನಿರಿ, ಬಂದು ಕುಡಿಯಲಿ. ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರುಗಳು. ಹೌದು ಪ್ರೇರೆ, ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಹೊಟ್ಟೆಯೊಳಗಿಂದ ಹರಿಯುವವು ಎಂದು ಕೂಗಿ ಹೇಳುತ್ತಾನೆ. ಹೌದು, ಮತ್ತು ಇದನ್ನು ಯೇಸು ತನ್ನಲ್ಲಿ ನಂಬಿದವರು ಹೊಂದಲಿರುವ ಪರಿಶುದ್ಧಾತ್ಮನ ವರವನ್ನು ಕುರಿತೇ ಹೇಳಿದ್ನಂತ ಪ್ರೇರೆ. ಹೌದು, ಯಾವನಿಗಾದರೂ ನೀರಡಿಕೆ ಆಗಿದೆ ನನ್ನ ಬಳಿಗೆ ಬರಲಿ, ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ ಪ್ರೇರೆ. ಜೀವಕರವಾದ. ಹೌದು, ನಾವು ಮಾತಾಡಿದರೂ ಕೂಡ ಸತ್ತ ಜೀವಿತ ಬದುಕುತ್ತದೆ. ಜೀವಜಲದ ನದಿ ತೀರದಲ್ಲಿ ಸಕಲ ಪ್ರಾಣಿಗಳು ಹೇಗೆ ಬದುಕುತ್ತವೋ, ಗಿಡ ಮರಗಳೊಂದಿಗೆ ನೀರು ಕುಡಿದು ವಾಸ ಮಾಡುತ್ತೋ, ಅದೇ ರೀತಿ ಏಸು ಕೊಡುವ ನೀರನ್ನು ಕುಡಿದವರು ಕೂಡ, ಅವರ ಜೊತೆ ಇದ್ದವರು ಕೂಡ, ಅವರ ಬಾಯಿಂದ ಹೊರಟ ಮಾತುಗಳು ಕೂಡ ಅನೇಕರನ್ನು ಬದುಕಿಸುತ್ತವೆ ಪ್ರೇರೆ. ಹೀಗೆ ಏಸು ತನ್ನಲ್ಲಿ ನಂಬಿದವರು ಹೊಂದಲಿರುವ ಪವಿತ್ರ ಆತ್ಮನ ವರವನ್ನು ಕುರಿತು ಹೇಳಿದ ಆ ನೀರು, ಮತ್ತು ಆತನು ಇನ್ನೂ ಮಹಿಮೆಯನ್ನು ಪದವಿಯನ್ನು ಹೊಂದದಿದ್ದ ಕಾರಣ ಪವಿತ್ರ ಆತ್ಮ ಹೊರ ಬಂದಿದ್ದಿಲ್ಲ. ಇನ್ನು ಶಿಲುಬೆಯ ಆ ಪ್ರಾಣ ತ್ಯಾಗ, ಆ ಮಹಾಯಾಗ ಮಾಡಿದ್ದಿಲ್ಲ ಪ್ರೇರೆ. ಮಾಡಿದ
ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಎಲ್ಲ ಲೋಕದ ಮಾನವರ ಪಾಪ ಪರಿಹಾರವು ದೇವರು ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ಲೋಕದ ಎಲ್ಲ ಮಾನವರ ಪಾಪವನ್ನು ಹೊತ್ತುಕೊಂಡು ಹೋಗಿ ಅಲ್ಲಿ ಬಲಿಯಾಗಿ ಆ ಪಾಪವನ್ನು ಪಾತಾಳಕ್ಕೆ ಇಳಿಸಿ ಪಾಪ ಇಲ್ಲದ ಆತನಾಗಿ 3ನೇ ದಿನ ಎದ್ದ ಪ್ರೇರೆ 40 ದಿನ ಕಾಣಿಸಿಕೊಂಡ ಎಲ್ಲರಿಗೂ 40 ದಿನ ಸ್ವರ್ಗಕ್ಕೆ ಏರಿ ಹೋಗಿ ತಂದೆಯಲ್ಲಿ ಒಂದಾಗಿ ತಾನು ಈ ಲೋಕದ ಎಲ್ಲ ಶರೀರ ಇಚ್ಛೆ, ಕಣ್ಣಿನ ಇಚ್ಛೆ, ಬದುಕುವ ಡಂಬ, ಸೈತಾನನನ್ನು ಸೋಲಿಸಿದ ಜೀವಿತ, ಶೋಧನೆಯನ್ನು ಗೆದ್ದ ಜೀವಿತ, ಪರಿಶುದ್ಧ ಜೀವಿತದ ಆ ಚಿರಂಜೀವಿ ಆತ್ಮನನ್ನು, ಮರಣ ಗೆದ್ದ ಆತ್ಮನನ್ನು ನಮ್ಮ ಮೇಲೆ ಸುರಿಸಿದ್ದಾನೆ ಪ್ರೇರೆ. ಹೌದು, ಪಂಚಶತಮ ದಿನ ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅವರು ಪ್ರಾರ್ಥನೆಯಲ್ಲಿ ಒಂದುಗೂಡಿರುವಾಗ ಬಲವಾದ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಎಲ್ಲರ ಮೇಲೆ ಪಕ್ಕನೆ ದೇವರ ಬಿರುಗಾಳಿ ಬಂದು ಅಗ್ನಿಜ್ವಾಲೆಯಂತಿರುವ ಶಕ್ತಿ ಬಂದು ಕೆನ್ನಾಲಿಗೆಗಳು ಕಾಣಿಸಿಕೊಂಡು ಬೆಂಕಿಯ ಮಧ್ಯೆ 120 ಜನ ನೆರೆದಿರುವ ಶಿಷ್ಯರ ಮಂಡಳಿಯ ಮೇಲೆ ಇಳಿದು ಬಂತು ಪ್ರೇರಿ. ಕೆನ್ನಾಲಿಗೆ ಕಾಣಿಸಿಕೊಳ್ಳುತ್ತು, ಕೆಂಪದು, ಆ ಬೆಂಕಿಯ ತುಂಡು ತುಂಡಾಗಿ ಆ ನಾಲಿಗೆ ಎಲ್ಲರ ಮೇಲೆ ನೆಲೆಸಿತ್ತು, ಕೂತ್ಕೊಂಡಿತ್ತು. ಹೀಗೆ ಅವರೆಲ್ಲರೂ ಪರಿಶುದ್ಧ ಆತ್ಮನಿಂದ ತುಂಬಿದವರಾಗಿ ನಾನಾ ಭಾಷೆಗಳನ್ನು ಆಡಿದರು ಪ್ರೇರಿ. ಹೌದು, ದೇವರೊಂದಿಗೆ ಸಂಬಂಧಿಸಿದಂಥ ಮುಂದೆ ಆಗಲಿರುವ ಕಾರ್ಯಗಳ ಬಗ್ಗೆ ಮಾತಾಡಿದರು. ಹೌದು, ಹೀಗೆ ಪ್ರವಾದಿ ಯೆಶಾಯ ಯೋವೇಲ ಪ್ರವಾದಿಯ ಗ್ರಂಥದಲ್ಲಿ ಬರೆದ ಪ್ರವಾದನೆ ನೆರವೇರಿತು ಪ್ರೇರಿ. ಏನಂದರೆ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂದು ಯೋವೇಲ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ ನಾವು 28ನೇ ವಾಕ್ಯದಲ್ಲಿ ಓದ್ತೇವೆ. ಜೋಯಲ್ ಪ್ರಾಫಿಟ್ ಚಾಪ್ಟರ್ 2 ವರ್ಸ್ 28th ವರ್ಡ್. ಇಲ್ಲಿ ದೇವರ ಆತ್ಮ ವರ, ಕಡೆಗಾಲದ ಉತ್ಪಾತಗಳು, ಭಕ್ತರ ರಕ್ಷಣೆ, ಪೀಠಿಕೆ ಪ್ರೇರೆ. ಯೋವೇಲ ಪ್ರವಾದಿ ಗ್ರಂಥದ 2ನೇ ಅಧ್ಯಾಯ 28ನೇ ವಾಕ್ಯದ ಮೇಲ್ಗಡೆ ಇರುವ ಆ ಪೀಠಿಕೆ ದೇವರ ಆತ್ಮ ವರ. ಅದು ಪ್ರೇರೆ. ಬಾಯಾರಿದ ಸಕಲ ಜನರೇ ನನ್ನ ಬಳಿಗೆ ಬನ್ನಿರಿ ಎನ್ನುವ ಕರೆಯ ವರ. ನೀರಿನ ಬಳಿಗೆ ಬನ್ನಿರಿ ಎನ್ನುವ ವರ. ಪ್ರೇರೆ. ಕಡೆಗಾಲದ ಉತ್ಪಾತ, ಭಕ್ತರ ರಕ್ಷಣೆ ಪ್ರೇರೆ. ಹೀಗೆ ಭಕ್ತರ ರಕ್ಷಣೆ ಆಗಬೇಕಾದ್ರೆ ಬಾಯಾರಿಕೆ ತೀರಿಸುವ ದೇವರ ಬಳಿಗೆ ಬರಬೇಕಾಗಿದೆ. ಯೇಸು ಕ್ರಿಸ್ತನ ಬಳಿಗೆ, ತಂದೆಯ ಆದ ದೇವರ ಪ್ರತಿರೂಪದ ಬಳಿಗೆ, ಅದೃಶ್ಯ ದೇವರ ಸಾದೃಶ್ಯ ರೂಪ ಯೇಸು ಕ್ರಿಸ್ತನು, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತವರೊಳಗಿಂದ ಮೊದಲೆದ್ದು ಬಂದಾತನು, ಆತನಲ್ಲಿ ಇಡಲು ನಿರ್ಧರಿಸಿದನು. ತಂದೆಯಾದ ದೇವರು ಸರ್ವಶಕ್ತನು ತನ್ನ ದೈವತ್ವದ ಸಂಪೂರ್ಣತೆ ಅವತರಿಸಿ ವಾಸಿಸುವಂತೆ. ಹೌದು ಪ್ರೇರೆ. ಯೇಸುವಿನ ಬಳಿಗೆ ಬನ್ನಿರಿ ಎಂದು ಕರೀತಿದ್ದಾನೆ ಯೇಸು. ಯಾಕಂದರೆ ಬಾಯಾರಿಕೆ ತೀರುತ್ತದೆ. ಹೌದು, ಇಲ್ಲಿ ಯೋವೇಲ ಪ್ರವಾದಿ ಹೇಳ್ತಿದ್ದಾನೆ ಪ್ರೇರೆ. 28ನೇ ವಾಕ್ಯ 2ನೇ ಅಧ್ಯಾಯ ಜೋಯಲ್ ಪ್ರಾಫಿಟ್ 2nd ಚಾಪ್ಟರ್ 28th ವರ್ಡ್. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂದು ತಂದೆಯಾದ ದೇವರು ಯೋವೇಲನ ಮುಖಾಂತರ ಪ್ರವಾದನೆಯಾಗಿ ಮಾತಾಡುತ್ತಿದ್ದಾನೆ ಪ್ರೇರೆ. ಭವಿಷ್ಯದಲ್ಲಿ ನಡೆಯುವಂಥದ್ದು. ಯೇಸು ಕ್ರಿಸ್ತನು ಒಂದು ಸಮಯದಲ್ಲಿ ಜೆರುಸಲೇಮ್ ಮಹಾದೇವಾಲಯದಲ್ಲಿ ನಿಂತುಕೊಂಡು, ಹಬ್ಬದ ಕಡೇ ದಿವಸದಲ್ಲಿ ನಿಂತುಕೊಂಡು, ಯಾವನಿಗಾದರೂ ಬಾಯಾರಿಕೆ ಆಗಿದ್ದರೆ ಅಂಥವನು ನನ್ನ ಬಳಿಗೆ ಬರಲಿ, ಬಂದು ಕುಡಿಯಲಿ. ನನ್ನ ಬಳಿಗೆ ಬರುವವನಲ್ಲಿ ಅಥವಾ ನನ್ನಲ್ಲಿ ವಿಶ್ವಾಸ ಇಟ್ಟವನ ಹೊಟ್ಟೆಯೊಳಗಿಂದ, ಹೃದಯದಿಂದ ಜೀವಜಲ ಹೊನಲಾಗಿ ಅಥವಾ ನದಿಯಾಗಿ ಹರಿಯುತ್ತದೆ. ಹೌದು ಪ್ರೇರೆ. ಇದೇ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನು ಸುರಿಸುವೆನು ಎಂದು ಹೇಳಿದ ವಾಗ್ದಾನ ಪ್ರೇರೆ. ಅದು ಪಂಚಶತಮ ದಿನ ನೆರವೇರಿತು. ಹೀಗೆ ಹಿಂದಿಯೂ ಕೂಡ ನೆರವೇರುತ್ತಿದೆ ಪ್ರೇರೆ. ಯೇಸುವನ್ನು ಪ್ರೀತಿಸಿ ಆತನ ಮಾತು ಕೈಗೊಂಡು ನಡೆಯುವ ಪ್ರತಿಯೊಬ್ಬರಿಗೋಸ್ಕರ ಯೇಸು ತಂದೆಯಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 13 to 14th ವರ್ಡ್. ನನ್ನನ್ನು ಪ್ರೀತಿಸು, ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ, ನಾನು ತಂದೆಯಲ್ಲಿ ಬೇಡಿಕೊಳ್ಳುತ್ತೇನೆ, ತಂದೆ ಅವರಿಗೆ ಬೇರೊಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯಸ್ವರೂಪಿಯಾದ ಪರಿಶುದ್ಧ ಆತ್ಮನೇ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ, ಆತನು ಇರುವ ಸಂಗತಿಯೂ ಗೊತ್ತಿಲ್ಲ. ಆದರೆ ನೀವು ಆತನನ್ನು ಅರಿತುಕೊಳ್ಳುವಿರಿ, ಬರಮಾಡಿಕೊಳ್ಳುವಿರಿ, ನೋಡುವಿರಿ. ಆತನು ನಿಮ್ಮೊಂದಿಗೂ ನಿಮ್ಮ ಒಳಗೂ ಹೊರಗೂ ವಾಸ ಮಾಡುತ್ತಾನೆ, ನಿಮ್ಮ ಸಂಗಡ ಮುಂದೆ ಆಗುವ ಸಂಗತಿಗಳನ್ನು ತಿಳಿಯಪಡಿಸುತ್ತಾನೆ, ನಿಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ ಮತ್ತು
ನಾನು ಹೇಳಬೇಕಾದ ಸಂಗತಿ ಇನ್ನೂ ಬಹಳ ಇವೆ. ಹೇಗೂ ಸತ್ಯಸ್ವರೂಪಿಯಾದ ಪರಿಶುದ್ಧ ಆತ್ಮನು ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತೆ. ಇನ್ನೂ ಹೇಳುತ್ತಾನೆ ಇನ್ನು ವಿಷಯಗಳು. ನಾನು ಅಂದಿರುವವುಗಳು ಬಹಳ ಇವೆ, ಸದ್ಯಕ್ಕೆ ಹೊರಲಾಗದ ಹೊರೆಯಾಗಬಾರದು ಎಂದು ಹೇಳಿದ್ದಾನೆ. ಹೀಗೆ ದೇವರ ಆತ್ಮ ವರ ಕೊಡಲು ಬಾಯಾರಿದ ನಮ್ಮೆಲ್ಲರನ್ನು ಕರೆಯುತ್ತಿದ್ದಾನೆ. ಪ್ರಿಯ ಪ್ರಭು, ನೀರಿನ ಬಳಿಗೆ ಬನ್ನಿರೆಂದು ಪರಿಶುದ್ಧಾತ್ಮನ ಬಳಿಗೆ, ಆ ಪರಿಶುದ್ಧಾತ್ಮನ ವರವನ್ನು ಕೊಡುವ ಯೇಸುವಿನ ಬಳಿಗೆ, ಹೀಗೆ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಯಾವಾಗ ನಾವು ಬಾಯಾರಿದ ಸಕಲ ಜನರಾದ ಮನುಷ್ಯರು ನೀರಿನ ಬಳಿಗೆ, ಯೇಸುವಿನ ಬಳಿಗೆ ಬರುತ್ತೇವೆ ಪ್ರೇರೆ, ಆತನ ಪ್ರೀತಿಸಿ ಆತನ ಮಾತುಗಳನ್ನು ಕೈಗೊಂಡು ನಡೆಯುತ್ತೇವೋ, ಆವಾಗ ದೇವರ ಆತ್ಮ ನಮ್ಮ ಮೇಲೆ ಬರುತ್ತಾನೆ, ನಮ್ಮೊಳಗೆ ಬರುತ್ತಾನೆ, ರಕ್ಷಣೆ ಆಗುತ್ತದೆ ಮತ್ತು ಪ್ರವಾದಿಸುತ್ತಾರಂತ ಪ್ರೇರೆ. ಆ ಗಂಡಸರು ಹೆಂಗಸರು ದೇವರ ಆತ್ಮ ಪಡೆದವರು, ಬಾಯಾರಿದ ಸಕಲ ಜನರು, ನೀರನ್ನು ಕುಡಿದವರು, ಯೇಸುವಿನ ವಿಶ್ವಾಸವಿಟ್ಟು ಅವರ ಹೊಟ್ಟೆಯೊಳಗಿಂದ ನೀರಿನ ಹೊಳೆಗಳು ಹರಿಯುವಂತೆ ದೇವರ ಆತ್ಮ ವರಗಳ ಮೂಲಕ ಪ್ರವಾದಿಸುತ್ತಾರಂತ. ಮತ್ತು ವಯಸ್ಸಾದವರಾದರೆ ಅವರಿಗೆ ಕನಸುಗಳು ಬೀಳುತ್ತವೆ, ಮುಂದೆ ಆಗುವ ಮಾರ್ಗದರ್ಶನದ ಕನಸುಗಳು, ದೇವಚಿತ್ತಾನುಸಾರವಾದ ದೇವರ ರಾಜ್ಯದ ಕನಸುಗಳು ಕಟ್ಟಲು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುತ್ತವೆ. ಹೌದು, ಬಾಯಾರಿದ ಸಕಲ ಜನರಲ್ಲಿ ಯೌವನಸ್ಥರು ನೀರಿನ ಬಳಿಗೆ, ಯೇಸುವಿನ ಬಳಿಗೆ ಬಂದು ಯೇಸು ಕೊಡುವ ನೀರನ್ನು ಕುಡಿಯುವುದಾದರೆ, ಯೇಸುವಿನ ಹೆಸರಿನಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮ ಹೆಸರಿನ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ದೇವರು ಕೊಡುವ ಪರಿಶುದ್ಧಾತ್ಮನ ವರವನ್ನು, ದೇವರ ಆತ್ಮನ ಜಲವನ್ನು ಕುಡಿಯುವುದಾದರೆ ಅವರಿಗೆ ದಿವ್ಯ ದರ್ಶನಗಳಾಗುತ್ತವೆ ಅಂತ ಪ್ರೇರೆ, ರಕ್ಷಣೆ ಆಗುತ್ತಾರೆ. ದೇವರ ಆತ್ಮ ಅವರ ಕಡೆಗಾಲದ ಉತ್ಪಾತ, ಅಂತಿಮ ತೀರ್ಪಿದೆ. ಪಾಪಗಳಿಗೆ ಪಶ್ಚಾತ್ತಾಪಟ್ಟು ದೇವರಿಗೆ ಅಭಿಮುಖರಾಗಿರಿ, ಪಾಪಗಳಿಗೆ ವಿಮುಖರಾಗಿರಿ, ದೇವರ ರಾಜ್ಯ ಸಮೀಪಿಸಿದೆ ಎಂದು ಆ ಯೇಸುವಿನ ಕೊಟ್ಟ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ ಮುಂದುವರಿಸಲು. ಹೀಗೆ ನಾವು ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎಂದು ಯೆಶಾಯ ಪ್ರವಾದಿ ಮುಖಾಂತರ ತಂದೆಯ ದೇವರು ಕರೆದಿದ್ದಾನೆ ಪ್ರೇರೆ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅದು ನೆರವೇರಿದೆ. ಜೆರುಸಲೇಮ್ ದೇವಾಲಯದ ಹಬ್ಬದ ದಿನದಂದು ಯೇಸು ಗಟ್ಟಿಯಾಗಿ ಕೂಗಿ ಕರೆದಿದ್ದಾನೆ, ಬಾಯಾರಿದವರು ಸಕಲ ಜನ ನನ್ನ ಬಳಿಗೆ ಬಂದು ಕುಡಿಯಲಿ. ಅವರ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ, ನಿತ್ಯ ಜೀವದ ಹೊಳೆಗಳು ನಿತ್ಯ ಜೀವ ಕರ್ಕೊಂಡು ಹೋಗುತ್ತವೆ. ಹೌದು, ಹೀಗೆ ಇನ್ನೊಂದು ವಾಕ್ಯ ನೋಡೋದಾದ್ರೆ ಪ್ರೇರೆ, ಅದೇ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಜಾನ್ ಗಾಸ್ಪೆಲ್ 6:35 ವರ್ಡ್. ಇಲ್ಲಿ ಓದುವುದಾದರೆ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಇಲ್ಲಿ ಯೇಸು ಪ್ರಭು ಹೇಳ್ತಿದ್ದಾನೆ ಪ್ರೇರೆ, ಯೇಸು ತಾನೇ ಜೀವಕರವಾದ ರೊಟ್ಟಿ ಎಂದು ಬೋಧಿಸಿದ್ದರಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದದ್ದು ಎನ್ನುವ ಅಂಶಭಾಗದಲ್ಲಿ 6ನೇ ಅಧ್ಯಾಯದ 22ನೇ ವಾಕ್ಯ ಭಾಗದಿಂದ 35ನೇ ವಾಕ್ಯ ಭಾಗದವರೆಗೆ ನೋಡುತ್ತೇವೆ ಪ್ರೇರೆ. ಯೇಸು ತಾನೇ ಜೀವ ಕೊಡುವ ರೊಟ್ಟಿ ಎಂದು ಬೋಧಿಸಿದ್ದರಿಂದ, ನನ್ನ ವಿಶ್ವಾಸವಿಡುವವರಿಗೆ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ ಎಂದು ಹೇಳಿದ್ದರಿಂದ, ನನ್ನ ಮಾಂಸ ತಿಂದು ನನ್ನ ರಕ್ತ ಕುಡಿಯುವಲ್ಲಿ ನಿತ್ಯ ಜೀವ ಇರುತ್ತದೆ ಎಂದು ಹೇಳಿದ್ದರಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದರು ಪ್ರೇರೆ. 70 ಜನ ಶಿಷ್ಯರು ಅಥವಾ 72 ಜನ ಶಿಷ್ಯರಲ್ಲಿ 60 ಜನ ಹಿಂಜರಿದರು, ಆತನಲ್ಲಿ ಸಂಶಯಪಟ್ಟರು. ಆದರೆ ಯೇಸು ಹೇಳುತ್ತಾನೆ, ಉಳಿದ ಜನರಿಗೆ ನೀವು ಹೋಗಬೇಕೆಂದು ಭಾವಿಸುತ್ತೀರೋ ನೀವು ಕೂಡ ಎಂದು ಹೇಳಿದಾಗ, ಯೇಸುವಿನ ಪ್ರಥಮ ಶಿಷ್ಯನಾದ ಪೇತ್ರನು, ಸ್ವಾಮಿ, ನಾವು ಹೋಗುವುದಾದರೂ ಎಲ್ಲಿಗೆ? ಜೀವ ಕೊಡುವ ರೊಟ್ಟಿ ಅಥವಾ ವಾಕ್ಯಗಳಿರುವುದು ನಿನ್ನಲ್ಲಿ, ಜೀವ ಕೊಡುವ ಮಾತುಗಳು ಇರುವುದು ನಿನ್ನಲ್ಲಿ ಎಂದು ಹೇಳುತ್ತಾನೆ. ಹೀಗೆ ನಾವು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಓದುತ್ತೇವೆ, ಜೀವ ಕೊಡುವ ರೊಟ್ಟಿ ನಾನೇ ಎಂದು ಯೇಸು ಹೇಳುತ್ತಿದ್ದಾನೆ ಪ್ರಿಯರೇ ಶಿಷ್ಯರಿಗೆ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನಲ್ಲಿ ವಿಶ್ವಾಸ ಇಡುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಹೌದು, ಹಿಂಜರಿದು ಹೋದ ಆ ಶಿಷ್ಯರಿಗಾದರೂ
ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದೆನಲ್ಲವೇ? ತಂದೆಯು ನನಗೆ ಕೊಡುವಂಥವರೆಲ್ಲರೂ 36-37ನೇ ವಾಕ್ಯ 36-37 ವರ್ಡ್ 6 ಚಾಪ್ಟರ್ ಜಾನ್. ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದೆನಲ್ಲವೇ? ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನಾನು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. 38ನೇ ವಾಕ್ಯ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕಾಗಿ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ, ಪ್ರಾಮುಖ್ಯವಾಗಿ ಮಗನನ್ನು ನೋಡಿ, ಯೇಸುವನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ದೇವರ ಚಿತ್ತ ಏನೆಂದರೆ, ಆತನ ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಕ್ಕಬೇಕೆಂಬುದು ತಂದೆಯ ಚಿತ್ತವಾಗಿದೆ. ಮಗನನ್ನು ನೋಡಿ ಪ್ರೇರೆ, ಬೇರೆ ಯಾವ ಭಕ್ತಳನ್ನು ಅಲ್ಲ. ಹೌದು. ಹೀಗೆ 40ನೇ ವಾಕ್ಯದ ಕೊನೆ ಭಾಗ 40 ವರ್ಡ್ ಲಾಸ್ಟ್ ವರ್ಡ್. ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು. ಯಾರನ್ನು ಪ್ರೇರೆ? ಮಗನನ್ನು ನೋಡಿ, ಯೇಸು ದೇವಕುಮಾರನನ್ನು ನೋಡಿ ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ರಕ್ಷಣೆ ನಿತ್ಯ ಜೀವ ಹೊಂದಬೇಕೆಂಬುದೇ ಪರಲೋಕದಲ್ಲಿರುವ ಸೃಷ್ಟಿಕರ್ತ ತಂದೆಯ ದೇವರ ಚಿತ್ತವಾಗಿದೆ ಅಂತ ಪ್ರೇರೆ. ಹೀಗೆ ಯೇಸುವನ್ನು ನಂಬುವವನಿಗೆ, ಆತನ ಬಳಿಗೆ ಬರುವವರಿಗೆ ಎಂದಿಗೂ ಹಸಿವಾಗುವುದಿಲ್ಲ ಎಂದಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಡುವವರಿಗೆ ನೀರಡಿಕೆ ಆಗುವುದಿಲ್ಲ ಅಂದಿದ್ದಾನೆ. ಹೌದು ಪ್ರೇರೆ. ಬಾಯಾರಿದವರೇ, ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಅಂದರೆ ನೀರು ಅಂದರೆ ವಿಶ್ವಾಸ ಪ್ರೇರೆ. ವಿಶ್ವಾಸದ ಬಳಿಗೆ ಬನ್ನಿರಿ. ಹೌದು. ಅದರಿಂದ ಬದುಕುತ್ತೇವೆ. ಹೌದು. ಇನ್ನೊಂದು ವಾಕ್ಯ ನೋಡುವುದಾದರೆ ಪ್ರೇರೆ, ನಾವು ಅದೇ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ಜಾನ್ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 14th ವರ್ಡ್. 4ನೇ ಅಧ್ಯಾಯ ಯೋಹಾನ ಸುವಾರ್ತೆ 14ನೇ ವಾಕ್ಯದಲ್ಲಿ ಓದುವುದಾದರೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಹೌದು. ಇಲ್ಲಿ 4ನೇ ಅಧ್ಯಾಯ ಪೀಠಿಕೆ. ಯೇಸು ಸಮಾರ್ಯದ ಹೆಂಗಸಿನ ಸಂಗಡ ಸಂಭಾಷಣೆ ಮಾಡಿದ್ದು. ಹೌದು. ಯೇಸು ಆ ಸ್ತ್ರೀ ಬಗ್ಗೆ, ಆಕೆಯ ಪಾಪದ ಬಗ್ಗೆ, ಆಕೆಯ ಕುರಿತು ಮಾನಸಾಂತರ ಹೊಂದಿ ದೇವರ ಮಗಳಾಗುವಂತೆ ಮಾಡಿದನು ಪ್ರೇರೆ. ಆತನ ಮಾತಿನಲ್ಲೇ ಆತನು ಕೊಡುವ ನೀರನ್ನು ಕುಡಿಸಿದನು. ಹೌದು. ಯೇಸುವಿನ ಮಾತೆ ಜೀವಜಲ ಆಗಿದ್ದು ಪ್ರೇರೆ. ಆಕೆ ಹೋಗಿ ಊರಿನವರನ್ನೆಲ್ಲ ಕರೆದುಕೊಂಡು ಬಂದಳು. ನಾನು ಮಾಡಿದ ಪಾಪಗಳನ್ನು, ಜೀವಿತವನ್ನು ಒಂದು ತಪ್ಪದಂತೆ ಎಲ್ಲ ಸರಿಯಾಗಿ ಹೇಳಿದನು. ಆತನು ಲೋಕರಕ್ಷಕನೋ ಏನೋ ಬಂದು ನೋಡಿರಿ ಎಂದು ಇಂಡೈರೆಕ್ಟಾಗಿ ಹೇಳಿ ಕರೆದುಕೊಂಡು ಬರ್ತಾಳೆ ಪ್ರೇರೆ. ಇಡೀ ಊರೆಲ್ಲ ಬಂದು ಯೇಸುವಿನ ಪಾದಗಳಲ್ಲಿ ಕೂತುಕೊಳ್ಳುತ್ತದೆ. ವಿಶ್ವಾಸಿಸ್ತಾರೆ, ಸ್ವಾಮಿ 2 ದಿನ ನಮ್ಮ ಮಧ್ಯದಲ್ಲಿ ಇರು ಎಂದು ಆ ಸಮಾರ್ಯದ ಊರವರು ಕೇಳಿದರೆ ಇರುತ್ತಾನೆ. ಸಮಾರ್ಯ ಅಂದರೆ ಬಹಿಷ್ಕೃತ ಜನರ ಒಂದು ಪಟ್ಟಣ, ಹಳ್ಳಿ. ಹೌದು ಪ್ರೇರೆ. ಹೀಗೆ ನಾನು ಕೊಡುವ ಅಂದರೆ ಈ ನೀರನ್ನು ಅಂದರೆ ಈ ಲೋಕದ ನೀರನ್ನು ಕುಡಿಯುವವರಿಗೆ ಮತ್ತೆ ನೀರಡಿಕೆ ಆಗುತ್ತದೆ. ಆದರೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಕೊಡುವ ನೀರು ಅವನಲ್ಲಿ ಆಕೆಯಲ್ಲಿ ಅವನಲ್ಲಿ ಉಕ್ಕು ಹೊರತೆಯಾಗಿ ನಿತ್ಯ ಜೀವನ ಉಂಟು ಮಾಡುತ್ತದೆ ಎಂದು ಹೇಳುತ್ತಿದ್ದಾನೆ. ಹೌದು. ಯೇಸುವಿನ ಆತ್ಮ ನೀರು ಪ್ರೇರೆ. ಯೇಸುವಿನ ಮಾತು ಆ ಪರಿಶುದ್ಧಾತ್ಮ ಎಂಬ ನೀರೇ ಆಗಿರೋ ಪರಿಶುದ್ಧಾತ್ಮನು ತಂದುಕೊಡುತ್ತದೆ. ಯೇಸು ದೇವರ ಆತ್ಮನೂ ಆಗಿದ್ದಾನೆ ಪ್ರೇರೆ. ಪ್ರಭುವೇ ಆತ್ಮ. ಹೀಗೆ ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎನ್ನುವ ಅಂಶದಲ್ಲಿ ನಾವು ಇನ್ನೊಂದು ವಾಕ್ಯ ಓದುತ್ತೇವೆ ಪ್ರೇರೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 44 ವರ್ಸ್ 3rd ವರ್ಡ್. ಯೆಶಾಯ ಪ್ರವಾದಿ ಗ್ರಂಥ 44ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುತ್ತೇವೆ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರವಂಜಿಗಳಂತೆ ವೃದ್ಧಿಯಾಗುವರು. ಆದರೆ ಯೇಸುವಿನಲ್ಲಿ ವಿಶ್ವಾಸಿಟ್ಟವರ ಮೇಲೆ ದೇವರು ತನ್ನ ಆತ್ಮವನ್ನು, ಆಶೀರ್ವಾದವನ್ನು ಸುರಿಸ್ತಾನಂತ. ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುತ್ತಾನೆ ಮತ್ತು ಹುಲ್ಲಿನ ನಡುವೆ ಬೆಳೆಯುವ ನೀರವಂಜಿಗಳಂತೆ ವೃದ್ಧಿಯಾಗುತ್ತೇವೆ. ಮತ್ತು ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಏನಂದರೆ ನಾವು
ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಧನ್ಯರು. ಆದರೆ ನ್ಯಾಯ ನೀತಿಗಾಗಿ ಕೂಡ ಹಸಿದು ಹಾತೊರೆಯಬೇಕು. ನೀತಿ ಅಂದರೆ ದೇವರ ವಾಕ್ಯ ಅಂತ ಕೃಪೆ ನಮಗೆ ನೀಡಲು ಪ್ರಭು. ಆಮೇನ್.